ಅದು 30ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆದರೆ ಈ ರಸ್ತೆ ಡಾಂಬರನ್ನ ಕಂಡು 20 ವರ್ಷವೇ ಕಳೆದಿದೆ. ಎಲ್ಲಿ ಅನ್ನೋದರ ವರದಿ ಇಲ್ಲಿದೆ. ಸಂಪೂರ್ಣ ಹದಗೆಟ್ಟ ಹನೂರು ಬಂಡಳ್ಳಿ ಮಾರ್ಗದ ರಸ್ತೆ. ಗುಂಡಿಮಯ ರಸ್ತೆಯಲ್ಲಿ ಒಂದಲ್ಲ ಒಂದು ಆಕ್ಸಿಡೆಂಟ್. 20 ವರ್ಷಗಳಿಂದಲೂ ಡಾಂಬರು ಕಾಣದ ರಸ್ತೆ. ಎಸ್, ನಾವು ಹೇಳ್ತಿರೋದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹನೂರು ಬಂಡಳ್ಳಿ ಶಾಗ್ಯಗೆ ಸಂಚಾರ ಕಲ್ಪಿಸಿರುವ ಹೆದ್ದಾರಿಯ ಬಗ್ಗೆ. ಈ ಭಾಗದಲ್ಲಿ 30ಕ್ಕೂ ಹಳ್ಳಿಗಳ ಜನರು ಈ ರಸ್ತೆಯನ್ನ ಸಂಚಾರಕ್ಕೆ ಅವಲಂಬಿಸಿದ್ದಾರೆ. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ನಿತ್ಯ ನರಕಮಯವಾಗಿದೆ. 20 ವರ್ಷಗಳು ಕಳೆದ್ರೂ ಈ ರಸ್ತೆಗೆ ಡಾಂಬರೀಕರಣವೇ ಆಗಿಲ್ಲ. ನಿತ್ಯ ಈ ಭಾಗದಲ್ಲಿ ಒಂದಲ್ಲ ಒಂದು ಕಡೆ ಅಪಘಾತ ಸಂಭವಿಸಿದ ನಿದರ್ಶನ ಸಾಕಷ್ಟಿದೆ. ಇನ್ನು ಅನಾರೋಗ್ಯ ಸಂಭವಿಸಿದ್ರೆ ಗರ್ಭಿಣಿಯರನ್ನ ಆಸ್ಪತ್ರೆಗೆ ಕರೆದೊಯ್ಯುವುದೇ ದೊಡ್ಡ ಸವಾಲಾಗಿದೆ. ಆಸ್ಪತ್ರೆಗೆ ಬರುವ ದಾರಿ ಮಧ್ಯದಲ್ಲಿ ಹೆರಿಗೆ ಆದ ಪ್ರಸಂಗಗಳು ಕೂಡ ನಡೆದಿವೆ. ಇನ್ನು ವಾಹನ ಚಾಲಕರಂತೂ ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಿರುವುದರಿಂದ ನಮ್ಮ ವಾಹನಗಳಿಗೆ 1 to ಡಬಲ್ ಖರ್ಚು ಬರ್ತಿದೆ ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 5 ವರ್ಷದಿಂದ ಓಡಾಡ್ತೀವಿ, ಫುಲ್ ಸಮಸ್ಯೆ ಆಗ್ಬಿಟ್ಟಿದೆ. ಗಾಡಿ ನಟ್ಟು ಬೋಲ್ಡೆಲ್ಲ ಉದುರೋಗ್ಬಿಡ್ತದೆ ಸರ್. ಫುಲ್ ಕಷ್ಟ, ಸೊಂಟ ಇಂಟನವೆಲ್ಲ ಫುಲ್ ಬಂದ್ಬಿಡ್ತದೆ ಸರ್. ಈ ರೋಡ್ ಓಡಿಸೋಕ್ಕೆ ಬೇಜಾರಾಗ್ಬಿಡ್ತದೆ. ಹೆಚ್ಚು ಕಡಿಮೆ ಒಂದು 5-6 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್. ಹಾಂ, 10 ವರ್ಷದಿಂದ ನಂಬರ್ ಏನೂ ಆಗಿಲ್ಲ ಸರ್. ಯಾರು ಕೇಳ್ತಾನಲ್ಲ, ಏನಿಲ್ಲ. ಇಲ್ಲಿಂದ ಹೋಗಿ ಬಂದರೆ ನಮಗೆ ಸೋಗರು ಬೈತಾರೆ. ನಮಗೆ ಏನಾದರೂ ಉದುರೋಗ್ಬಿಡ್ತದೆ, ಪ್ಲೇಟ್ ಕಟ್ ಆಗ್ಬಿಡ್ತದೆ, ಬೋಲ್ಟ್ ಉದುರೋಗ್ಬಿಡ್ತದೆ, ಎಲ್ಲ ಇದಾಗ್ಬಿಡ್ತದೆ ಸರ್. ಸಮಸ್ಯೆ ಒಂದು 40 ಕಿಲೋಮೀಟರ್ ಸರ್. ಫುಲ್ ಸಮಸ್ಯೆ ಇದೆ ಸರ್. ಫುಲ್ಲು ನಮ್ಮ ಬಂಡಳಿ ಗಂಟನೂ ಫುಲ್ ಸಮಸ್ಯೆ ಇದೆ ಸರ್. ಅದು ಸರ್, ಇದು ಡೀಸೆಲ್ ಜಾಸ್ತಿ ಕುಡಿತದೆ. ಎಷ್ಟಾನು ದುಡ್ಡು ಖರ್ಚಾಗ್ತದೆ. ಟೈರ್ ಈರೆಲ್ಲ ಬಟನ್ ಎಲ್ಲ ಹರಿದೋಗ್ಬಿಡ್ತದೆ ಸರ್. 55,000 ಟೈರ್. ಈಗ ಎಲ್ಲಿನ ತಗೊಂಬಲ್ಲ ಸರ್. ಈಗ ಮನಗಳ್ಳಿ, ಬಂಡಳ್ಳಿ, ಸಾಗ್ಯ, ಅಲಗಾಪುರ ಇಲ್ಲಿಗೆ ಹೋಗೋಂಥ, ಆಮೇಲೆ ಚಿಕ್ಕಲೂರಿಗೆ ಸಾಕಷ್ಟು ಜನಗಳು ಹೋಗ್ತಾರೆ. ಇಲ್ಲಿ ಸಾರ್ವಜನಿಕರು ಅವರು ಒಂದು ಗುಂಡಿ ತಪ್ಸೋಕೆ ಇನ್ನೊಂದು ಗುಂಡಿಗೆ ಬಿದ್ದು ಸುಮಾರು ಜನ ಆಕ್ಸಿಡೆಂಟ್ ಆಗಿದೆ, ಕೈಕಾಲು ಮುರ್ಕೊಂಡಿರೋಂಥ ಇದಿದೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಆಂಬ್ಯುಲೆನ್ಸ್ಗೆ ಬರೋಳಿದ್ರೆ ಈ 1 ಅವರ್ ಬರೋಳಿದ್ರೆ ಅವನು 2 ಅವರ್ 3 ಅವರ್ ಆಗುತ್ತೆ ಬರೋದು. ಗಂಟ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆಮೇಲೆ ಪ್ರೆಗ್ನೆಂಟ್ಗಳು ಏನಾರು ಕರ್ಕೊಬರ್ಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಅವರು ಕರ್ಕೊಬರೋ ಗಂಟೆ ಎರಗನ ಆಗುತ್ತೆ. ಇಲ್ಲಿ ಅದು ತುಂಬ ಕಷ್ಟ ಆಗಿದೆ ಸರ್. ಈ ರೋಡ್ಲಿ ಓಡಾಡೋಂಥ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಒಂದು 20-25 ವರ್ಷ ಆಯಿತು ಸರ್ ಈ ರೋಡ್ ಇದಾಗಿ. ಇನ್ನೂ ಯಾವುದೇ ಇದರಲ್ಲಿ ರೋಡ್ ಮಾಡಿಕೊಟ್ಟಿಲ್ಲ. ಇನ್ನೂ ಮುಂದುಗಡೆ ಹೋಯ್ತಾ ಗುಂಡಿ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಮಳೆಗಾಲದಲ್ಲಂತೂ ಗುಂಡಿಲಿ ನೀರು ನಿಂತುಬಿಟ್ರೆ ಯಾವ ಗುಂಡಿಲಿ ನೀರು ನಿಂತದೆ, ಯಾವ ಗುಂಡಿ ಇದಿರಲ್ಲ ಅಂತ ಗೊತ್ತಾಗಲ್ಲ. ಹಂಗೆ ತುಂಬ ತೊಂದರೆ ಆಗಿದೆ ಸರ್. ಮಾಡಿದ್ರೆ ಹೊಸ್ದಾಗೆ ರೋಡ್ ಮಾಡಬೇಕು ಅಂತ ಇವ್ರನ್ನ ಕೇಳ್ಕೊಳ್ತೀವಿ. ಇನ್ನು ಹನೂರು ಬಂಡಳ್ಳಿ ಶಾಗ್ಯ ರಸ್ತೆಯ ಬಗ್ಗೆ ಸ್ಥಳೀಯ ಶಾಸಕ ಮಂಜುನಾಥ್ರನ್ನ ಪ್ರಶ್ನಿಸಿದ್ರೆ, ಈ ರಸ್ತೆಗಳು ಹದಗೆಟ್ಟು 20 ವರ್ಷಗಳೇ ಕಳೆದು ಹೋಗಿದೆ. ನಾನು ಗೆದ್ದು 2 ವರ್ಷಗಳಾಗುತ್ತಿದೆ. ಈಗ ಸಿಎಂ ನಿಧಿಯಿಂದ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ. ಈ ಭಾಗದ ಚಿಕ್ಕಲೂರು ಬಂಡಳ್ಳಿ ಭಾಗದ ರಸ್ತೆಗಳಿಗೆ ಶೀಘ್ರದಲ್ಲೇ ಗುದ್ದಲಿ ಪೂಜೆ ನಡೆಯಲಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ನಡೆಯುತ್ತಿದೆ. ಇಲ್ಲಿನ ಜನರ ಸಾಕಷ್ಟು ವರ್ಷದ ಕನಸು ಈಡೇರಲಿದೆ. ಹನೂರು ಕ್ಷೇತ್ರದ ಮಲೆ ಮಹದೇಶ್ವರ ಬೆಟ್ಟ ಸೇರಿದಂತೆ ಬಹುತೇಕ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಕ್ರಮ ವಹಿಸಿದ್ದೇನೆ ಎಂದಿದ್ದಾರೆ. ಒಟ್ನಲ್ಲಿ ಹಳ್ಳ ಕೊಳ್ಳ ಬಿದ್ದ ಈ ರಸ್ತೆಯಲ್ಲಿ ಸಂಚಾರ ಮಾತ್ರ ದುಸ್ತರವಾಗಿದೆ. ನಿತ್ಯ ವಾಹನ ಸವಾರರಿಗೆ ಸಂಚಾರ ನರಕಮಯವಾಗಿದೆ. ಶೀಘ್ರದಲ್ಲೇ ಈ ರಸ್ತೆ ದುರಸ್ತಿಪಡಿಸಲಿ ಅಂತ ಸಾರ್ವಜನಿಕರು ದೇವರಲ್ಲಿ ಮನವಿ ಮಾಡಿದ್ದಾರೆ. ವಿನಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.